ಇದರಿಂದ ಅರೌಂಡ್ 200 ಪ್ಲಸ್ ಬೆಟ್ಟಗಳನ್ನ ಒಂದೇ ಜಾಗದಲ್ಲಿ ನೋಡಬಹುದು. ಇದೇ ಜಾಗದಲ್ಲಿ ಬೇರೆ ಯಾರು ಪೊಲೀಸ್ ಇದ್ರೆ ಯೂನಿಫಾರ್ಮ್ ಹಾಕಿ ದುರಂಕರಿಂದ ಮಾತಾಡ್ತಿದ್ರು. ನಾನು ಕೆಟ್ಟ ಕೆಲಸ ಮಾಡಬೇಕು, ನಮ್ಮ ಕನ್ನಡಿಗರಿಗೆ ಈ ಜಾಗನ ಪರಿಚಯ ಮಾಡ್ಕೊಂಡು ಹೋಗ್ತೀನಿ. ಬಂಡೀಪುರ್ ಫಾರೆಸ್ಟ್ ನ ಮುಕ್ಕಲ್ ಭಾಗ ಇದೆ ಗುರು. ಯಾರೋ ವರ್ಕರ್ಸ್ ನೋಡ್ತಿದ್ದಾರೆ, ಹಾಕೋಟ್ ಅಂತ ಮುಗಿತು ಫಾಲೋ ಮಾಡ್ಕೊಂಡು ಬರ್ತಾರೆ. ಸಖತ್ ಥ್ರಿಲ್ಲಿಂಗ್ ಆಗಿದೆ ರೈಡಿಂಗ್ ಆಗಿರೋದ್ರಿಂದ. ಈ ಬೆಟ್ಟಕ್ಕೆ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಬ್ರೋ ಅದು ಆನೆನಾ? ನಂಗೂ ಕ್ಲಿಯರ್ ಕಾಣಿಸ್ತಿಲ್ಲ ಅದು. ಡೈರೆಕ್ಟ್ ಸಿಕ್ಕೊಂಡಿದೆ. ಇದೇನೇ ಗುರು ಫಾರೆಸ್ಟ್ ನ ಎಂಟ್ರೆನ್ಸ್. ಇವಾಗ ಫಾರೆಸ್ಟ್ ಒಳಗಡೆ ಎಂಟ್ರಿ ತಗೊಳ್ತಿದೀವಿ. ಎಂಟ್ರಿ ತಗೊಳ್ತಿದಂಗೆ ಅಲ್ಲಿ ನಮ್ಮ ಬೈಕ್ ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಎಂತಕ್ಕೆ ಅಂದ್ರೆ ಇಲ್ಲಿ ಹಲವಾರು ವೈಲ್ಡ್ ಅನಿಮಲ್ಸ್ ಇರೋದ್ರಿಂದ ಅವು ಯಾವಾಗ ಬೇಕಿದ್ರು ಯಾರಿಗೆ ಬೇಕಿದ್ರು ಅಟ್ಯಾಕ್ ಮಾಡ್ಬೋದು. ಸೊ ಅವರ ರೆಕಾರ್ಡಿಗೋಸ್ಕರ ನೇಮ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಬನ್ನಿ ರಿಜಿಸ್ಟರ್ ಮಾಡ್ಕೊಂಡು ಹೊರಡೆ ಹೋಗೋಣ. ಫೋನ್ ಆಫ್ ಮಾಡ್ಬೇಕಾ? ಗುರುವೇ ನಮಸ್ಕಾರ. ನಾನು ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ. ಇವತ್ತು ಕರ್ನಾಟಕದ ಸ್ಪೆಷಲ್ ಪ್ಲೇಸ್ ಗಳಲ್ಲಿ ಒಂದಾದ ಬಿಳಿಗಿರಿ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡ್ತಿದೀವಿ. ಎಷ್ಟೋ ದಿನಗಳಾದ್ಮೇಲೆ ಒಬ್ರು ಒಳ್ಳೆ ಪೊಲೀಸ್ ನೋಡೋದು. ಇವತ್ತು ನೋಡಿದ್ರಲ್ಲ, ಹಿಂದೆ ಎಂಟ್ರೆನ್ಸ್ ಅಲ್ಲೇ ನಿಲ್ಸ್ಬಿಟ್ಟು ಕ್ಯಾಮ್ರಾ ಮತ್ತೆ ಮೊಬೈಲ್ ಎಲ್ಲ ರಿಮೂವ್ ಮಾಡಿಸಿದ್ರು. ಮತ್ತೆ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆಂದ್ರೆ ಇಲ್ಲಿ ವಿಡಿಯೋಗ್ರಫಿ ಹಲೋ ಇಲ್ಲ. ಇಫ್ ಇನ್ ಕೇಸ್ ವಿಡಿಯೋಗ್ರಫಿ ಮಾಡಿದ್ರೆ ಫೋನ್ ಕ್ಯಾಮ್ರಾ ಎಲ್ಲಾನು ಸೀಸ್ ಮಾಡ್ತೀವಿ ಅಂಡ್ 1000 ರೂಪೀಸ್ ಫೈನ್ ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ಅಷ್ಟೇ ಕೂಲಾಗಿ ಹೇಳಿದ್ರು. ಇದೇ ಜಾಗದಲ್ಲಿ ಬೇರೆ ಯಾರು ಪೊಲೀಸ್ ಇದ್ದಿದ್ರೆ ಯೂನಿಫಾರ್ಮ್ ಹಾಕಿದೀನ ದುರಂಕರದಿಂದ ಮಾತಾಡ್ತಿದ್ರು. ಬಟ್ ಇವರು ಒಂದು ಗುಡ್ ವೇಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಬಟ್ ನಾವು ಬಿಡ್ತೀವಾಗರು. ಪ್ರಪಂಚದಲ್ಲಿರೋ ಮೂಲೆ ಮೂಲೆನೂ ನಮ್ಮ ಕನ್ನಡಿಗರಿಗೆ ತೋರಿಸ್ತೀನಿ ಮತ್ತೆ ತಿಳಿಸ್ಕೊಡ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದ್ದೀನಿ. ಸೊ ಒಂದು 100 ಮೀಟರ್ ಮುಂದೆ ಬಂದು ಕ್ಯಾಮ್ರಾ ಎಲ್ಲ ಫಿಟ್ ಮಾಡ್ಕೊಂಡು ರೆಕಾರ್ಡಿಂಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಗೋಸ್ಕರ ಒಂದು ರಿಸ್ಕ್ ನ ತಗೊಂಡು ರೆಕಾರ್ಡಿಂಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಫ್ ಇನ್ ಕೇಸ್ ಮಧ್ಯ ಎಲ್ಲರೂ ಸಿಗಾಕಂಡ್ರೆ ಫೂಟೇಜ್ ನ ಡಿಲೀಟ್ ಮಾಡಿಸಿ ಮೊಬೈಲ್ ಕ್ಯಾಮ್ರಾ ಎಲ್ಲಾನು ಸೀಸ್ ಮಾಡಿ 1000 ಫೈನ್ ಹಾಕ್ಬೋದು. ಬಟ್ ಟೇಕ್ ಎ ರಿಸ್ಕ್ ಆರ್ ಲೂಸ್ ಯುವರ್ ಡ್ರೀಮ್ಸ್ ಅನ್ನೋ ಪ್ರಿನ್ಸಿಪಲ್ ನ ಫಾಲೋ ಮಾಡೋದು ನಾನು. ಸೊ ರಿಸ್ಕ್ ನ ತಗೊಂಡು ವಿಡಿಯೋ ಮಾಡ್ತೀನಿ. ಬನ್ನಿ ಏನಾಗುತ್ತೆ ನೋಡೇ ಬರೋಣ. ಅಂಡ್ ಗೈಡ್ ಲೈನ್ಸ್ ನ ಬ್ರೇಕ್ ಮಾಡ್ತಿರೋದಕ್ಕೆ ಸಾರಿ. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಗೈಡ್ ಲೈನ್ಸ್ ನ ಬ್ರೇಕ್ ಮಾಡೋದು ತಪ್ಪಲ್ಲ ಅನಿಸ್ತು. ಸೊ ಬ್ರೇಕ್ ಮಾಡಿ ರೆಕಾರ್ಡಿಂಗ್ ನ ಮಾಡ್ತಿದ್ದೀನಿ. ಎಂತಕ್ಕೆ ಅಂದ್ರೆ ನಾನು ಅದೇ ಕೆಟ್ಟ ಕೆಲಸ ಮಾಡಕ್ ಹೋಗ್ತಿಲ್ಲ. ನಮ್ಮ ಕನ್ನಡಿಗರಿಗೆ ಈ ಜಾಗನ ಪರಿಚಯ ಮಾಡ್ಕೊಳಕ್ ಹೋಗ್ತಿದ್ದೀನಿ. ಈ ಜಾಗನ ತೋರ್ಸೋದಕ್ಕೆ ಹೋಗ್ತಿದ್ದೀನಿ. ಈ ಜಾಗದ ಬಗ್ಗೆ ತಿಳ್ಸ್ಕೊಡಕ್ ಹೋಗ್ತಿದ್ದೀನಿ. ಸೊ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಒಂದು ಗೈಡ್ ಲೈನ್ಸ್ ನ ಬ್ರೇಕ್ ಮಾಡೋದು ತಪ್ಪಲ್ಲ ಅನಿಸ್ತು. ಸೊ ನಾನು ರೆಕಾರ್ಡಿಂಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಅರೌಂಡ್ 2 ಕಿಲೋಮೀಟರ್ ಅಷ್ಟು ಫಾರೆಸ್ಟ್ ನ ಹೊರಗಡೆ ಬಂದಿದ್ದೀನಿ. ನಾವು ಇನ್ನ ತಿಕ್ಕು ಫಾರೆಸ್ಟ್ ನ ರೀಚ್ ಆಗಿಲ್ಲ. ಅಲ್ಲಿ ಮುಂದೆ ಕಾಣಿಸ್ತೈತಲ್ಲ ಬೆಟ್ಟ, ಆ ಬೆಟ್ಟನ ಹತ್ಕೊಂಡು ಹೋದ್ರೆ ಅಲ್ಲಿ ಪೀಕ್ ಐತೆ. ಆ ಪೀಕಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಬಿಳಿಗಿರಿ ಫಾರೆಸ್ಟೇ ಕಾಣಿಸುತ್ತೆ. ಆ್ಯಂಡ್ ಇನ್ನ ಒಂದು ವಿಶೇಷ ಏನಂದ್ರೆ ಆ ಪೀಕಿಂದ ಅರೌಂಡ್ 200 ಪ್ಲಸ್ ಬೆಟ್ಟಗಳನ್ನ ಒಂದೇ ಜಾಗದಲ್ಲಿ ನಿಂತ್ಕೊಂಡು ನೋಡ್ಬೋದು. ಆ ವ್ಯೂನ ಆ ದೃಶ್ಯನ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಗುರು. ಎಂತಕ್ಕೆ ಅಂದ್ರೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, 200ಕ್ಕೂ ಹೆಚ್ಚು ಬೆಟ್ಟಗಳಿರ್ತವೆ. ಲೈಟಾಗಿ ಫಾಗ್ ಕೂಡ ಇರುತ್ತೆ. ಅಲ್ಲಿ ನೀವು ಒಬ್ಬರೇ ನಿಂತಿರ್ತೀರಾ. ನಿಮ್ಮ ಕಣ್ಣಿಗೆ ಕಾಣುವಷ್ಟು ಬರೀ ಬೆಟ್ಟಗಳೇ ಕಾಣಿಸ್ತಿರ್ತವೆ. ಅದೊಂದು ಬ್ಯೂಟಿಫುಲ್ ಮೂಮೆಂಟ್ ಗುರು. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ನಾನು ಆ ವ್ಯೂನ ನೋಡ್ಬೇಕಂತ ಎಕ್ಸೈಟ್ಮೆಂಟ್ ಅಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ಇನ್ನ ಸ್ವಲ್ಪ ದೂರ ಹೋದ್ರೆ ತಿಕ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ತಿಕ್ ಫಾರೆಸ್ಟ್ ಒಳಗಡೆ ಅರೌಂಡ್ 18 to 19 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬೆಟ್ಟ ಹತ್ಕೊಂಡು ಹೋದ್ರೆ ಆ ಬ್ಯೂಟಿಫುಲ್ ಪೀಕಿಗೆ ರೀಚ್ ಆಗ್ತೀವಿ. ಗುರುವೇ, ಇನ್ನ ಈ ಫಾರೆಸ್ಟ್ ಒಳಗಡೆ ಟ್ರಾವೆಲ್ ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಒಬ್ಬ ರೈಡರಿಗೆ ಇಲ್ಲ ಟ್ರಾವೆಲರಿಗೆ ಈ ರೋಡಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಮೆಮೊರೇಬಲ್ ಟ್ರಾವೆಲಿಂಗ್ ಆಗಿ ಉಳ್ಕೋಬಹುದು. ಎಂತಕ್ಕೆ ಅಂದ್ರೆ ಈ ಚಿಕ್ಕ ರೋಡಲ್ಲಿ ಫುಲ್ ತಿಕ್ ಆಗಿರೋ ಫಾರೆಸ್ಟ್ ಒಳಗಡೆ ಟ್ರಾವೆಲ್ ಮಾಡೋದು ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಗುರು. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, 500 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇರೋ ಒಂದು ತಿಕ್ಕು ಫಾರೆಸ್ಟ್ ಒಳಗಡೆ ಒಂದು ಚಿಕ್ಕ ರೋಡಲ್ಲಿ ಬೈಕ್ ನ ರೈಡ್ ಮಾಡ್ಕೊಂಡು ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಗುರು. ನಾನಂತೂ ಈ ರೈಡ್ ನ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ. ಅಂಡ್ ಈ ಫಾರೆಸ್ಟ್ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾ? ಬಂಡೀಪುರ್ ಫಾರೆಸ್ಟ್ ಅರೌಂಡ್ 860 ಸ್ಕ್ವೇರ್ ಕಿಲೋಮೀಟರ್ ಅಗಲ ಇದೆ. ಆದ್ರೆ ಈ ಬಿಳಿಗಿರಿ ಫಾರೆಸ್ಟ್ ಅರೌಂಡ್ 540 ಸ್ಕ್ವೇರ್ ಕಿಲೋಮೀಟರ್ ಅಗಲ ಇದೆ. ಅಂದ್ರೆ ಬಂಡೀಪುರ್ ಫಾರೆಸ್ಟ್ ನ ಮುಕ್ಕಲ್ ಭಾಗ ಇದೆ ಗುರು. 540 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಸುಮ್ನೆನಾ? ಅಂದ್ರೆ 540 ಕಿಲೋಮೀಟರ್ ಅಗಲ, 540 ಕಿಲೋಮೀಟರ್ ಉದ್ದ. ಈ ಜಾಗದಲ್ಲಿ 4 ಬೆಂಗಳೂರನ್ನ ಕಟ್ಬೋದು. ಜಸ್ಟ್ ಇಮ್ಯಾಜಿನೇಷನ್ಗೋಸ್ಕರ ಹೇಳಿದ್ದು ಗುರು. ಆಮೇಲೆ ಕಟ್ಟೋ ಸಾಹಸಕ್ಕೆ ಹೋಗ್ಬೇಡಿ. ಓಹೋ, ಸರಿಯಾಗಿ ತಗೊಳಕಂಡೆ ಗುರು. ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರೋ ತರ ಇದೆ. ಯಾರು ಆಫೀಸರ್ಸ್ ಇಲ್ಲ ಗುರು, ಯಾರೋ ವರ್ಕರ್ಸ್ ವರ್ಕ್ ಮಾಡ್ತಿದ್ದಾರೆ. ಸೊ ಬಚಾವ್ ನಾನು. ಮುಂದೆ ಎಲ್ಲಾದ್ರೂ ಗಾಡಿನ ಸೈಡ್ ಹಾಕ್ಬಿಟ್ಟು ಫುಟೇಜ್ನೆಲ್ಲ ಮೂವ್ ಮಾಡ್ಕೋಬೇಕು. ಎಲ್ಲಿಗಾದ್ರೂ ಸೀಟಿಗೆ ಅಕಸ್ಮಾತ್ ಸಿಗಾಕೊಂಡ್ರೆ ಫುಟೇಜ್ನ ಡಿಲೀಟ್ ಮಾಡೋ ಚಾನ್ಸ್ ಇರುತ್ತೆ. ಸೊ ರಿಸ್ಕ್ ಬೇಡ. ಮುಂದೆ ಎಲ್ಲಾದ್ರೂ ಸೈಡಿಗೆ ಹಾಕ್ಬಿಟ್ಟು ಕಾಪಿ ಮಾಡ್ಕೊಬಿಡ್ತೀನಿ ಎಲ್ಲಿಗಾದ್ರೂ. ಇಲ್ಲೊಬ್ರು ಫಾರೆಸ್ಟ್ ಆಫೀಸರ್ ನಡ್ಕೊಂಡು ಹೋಗ್ತಿದ್ದಾರೆ ಗುರು. ಅವ್ರು ತಿರುಗಿ ನೋಡೋಷ್ಟು ಪಾಸ್ ಆಗ್ಬಿಡ್ಬೇಕು. ನಾನು ಸದ್ಯ ಪಾಸ್ ಆಗ್ಬಿಟ್ಟೆ, ನೋಡ್ಲಿಲ್ಲ. ಯಾರೋ ವರ್ಕರ್ಸ್ ನೋಡ್ತಿದ್ದಾರೆ, ಹಾಕೊಟ್ರಂತ ಮುಗೀತು, ಫಾಲೋ ಮಾಡ್ಕೊಂಡು ಬರ್ತಾರೆ. ಫುಟೇಜ್ ಎಲ್ಲ ಡಿಲೀಟ್ ಮಾಡಿಸ್ತಾರೆ. ಬೇಗ ಎಲ್ಲರೂ ಸೈಡ್ ಹಾಕ್ಬಿಟ್ಟು ಫುಟೇಜ್ನ ಮೂವ್ ಮಾಡ್ಕೋಬೇಕು. ಇಲ್ಲೇ ಹಿಂದೆ ಬೈಕ್ನ ನಿಲ್ಲಿಸಿ ಫುಟೇಜ್ನೆಲ್ಲ ಒಂದು ಸೇಫ್ ಜಾಗಕ್ಕೆ ಮೂವ್ ಮಾಡ್ಕೊಂಡೆವರು. ಇವಾಗ ಯಾರೇ ಸಿಕ್ಕಿದ್ರು ಫುಟೇಜ್ನ ಡಿಲೀಟ್ ಮಾಡ್ಸೋಕ್ಕಾಗಲ್ಲ. ಸೊ ನನ್ನ ಫುಟೇಜ್ ಸೇಫ್. ಇವಾಗ ಅರೌಂಡ್ 6 to 7 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇವಾಗ ಸ್ವಲ್ಪ ತಿಕ್ಕು ಫಾರೆಸ್ಟ್ಗೆ ಎಂಟರ್ ಆಗ್ತಿದ್ದೀವಿ. ಇನ್ನ ನಿಮ್ಗೆ ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ, ನೇಚರ್ನ ಎಂಜಾಯ್ ಮಾಡ್ಬೇಕನ್ನೋರಿಗೆ ಅಂಡ್ ಥ್ರಿಲ್ಲಿಂಗ್ ಬೇಕನ್ನೋರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅನ್ಬೋದು. ಇದು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಲೊಕೇಟ್ ಆಗಿದ್ದು. ಚಾಮರಾಜನಗರದಿಂದ ಅರೌಂಡ್ 35 ಕಿಲೋಮೀಟರ್, ಮೈಸೂರಿಂದ ಅರೌಂಡ್ 105 ಕಿಲೋಮೀಟರ್, ಬ್ಯಾಂಗ್ಳೂರಿಂದ ಅರೌಂಡ್ 170 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ. ಇನ್ನ ನೀವು ಈ ಪ್ಲೇಸಿಗೆ ಬಸ್ಸು ಕಾರಲ್ಲಿ ಬರೋದಕ್ಕಿಂತ ಬೈಕಲ್ಲಿ ಬರೋದು ಸಖತ್ ಮಜವಾಗಿರುತ್ತೆ ಗುರು. ಅಂಡ್ ಥ್ರಿಲ್ಲಿಂಗ್ ಆಗಿರುತ್ತೆ. ಫುಲ್ ಬ್ಯೂಟಿಫುಲ್ ಆಗಿರುತ್ತೆ ನೇಚರು ಎಂಜಾಯ್ ಮಾಡೋದಕ್ಕೆ.
ಮತ್ತೆ ಈ ಬೆಟ್ಟದಲ್ಲಿ ಆನೆಗಳು, ಹುಲಿಗಳು, ಜಿಂಕೆಗಳು ಮತ್ತೆ ಡಿಫ್ರೆಂಟ್ ಆಗಿರೋ ಪಕ್ಷಿಗಳನ್ನ ನೋಡಬಹುದು. ಅಂಡ್ ಇನ್ನ ಹಲವಾರು ಪ್ರಾಣಿಗಳನ್ನ ನೋಡಬಹುದು. ಅದರಲ್ಲಿ ಈ ಫಾರೆಸ್ಟ್ ಅಲ್ಲಿ ಯಥೇಚ್ಛವಾಗಿ ಆನೆಗಳನ್ನ ನೋಡಬಹುದು. ನೀವೇನಾದ್ರೂ ಸಮ್ಮರ್ ಟೈಮ್ ಅಲ್ಲಿ ಬಂದ್ರೆ ಆನೆಗಳು ಕಾಮನ್ ಆಗಿ ರೋಡ್ ಸೈಡ್ ಕಾಣಿಸ್ತದೆ ಗುರು. ಎಂತಕ್ಕೆ ಅಂದ್ರೆ ಫಾರೆಸ್ಟ್ ಒಳಗಡೆ ನೀರಿರಲ್ಲ, ಸೊ ನೀರ್ ನೋಡಿಕೊಂಡು ರೋಡ್ ಸೈಡ್ ಬಂದಿರ್ತವೆ. ನಾನು ಪ್ರೀವಿಯಸ್ಲಿ 2 ಸಲ ಈ ಫಾರೆಸ್ಟ್ ಬಂದಿದೆ. ಅದು ಸಮ್ಮರ್ ಟೈಮ್ ಅಲ್ಲಿ ಬಂದಿದ್ದು. 2 ಸಲನೂ ರೋಡ್ ಸೈಡ್ ಆನೆಗಳನ್ನ ನೋಡಿದೆ. ಬಟ್ ಈ ಸಲ ಇನ್ನ ಯಾವ ಆನೆನೂ ಕಾಣಿಸಿಲ್ಲ, ಯಾವ ಪ್ರಾಣಿನೂ ಕಾಣಿಸಿಲ್ಲ. ಎಂತಕ್ಕೆ ಅಂದ್ರೆ ಇವಾಗ ಬಂದಿರೋದು ನಾನು ವಿಂಟರ್ ಟೈಮ್ ಅಲ್ಲಿ. ಮೇ ಬಿ ಅದಕ್ಕೇನೆ ಇನ್ನ ಯಾವ ಪ್ರಾಣಿಗಳು ರೋಡ್ ಸೈಡ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ. ಮುಂದೆ ಸಿಗ್ಬೋದು, ನೋಡೋಣ ಬನ್ನಿ ಸಿಗತ್ತಾ ಸಿಗಲ್ವಾ ಅಂತ. ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ಸಖತ್ ಅಂದ್ರೆ ಸಖತ್ತಾಗಿದೆ, ಫುಲ್ ಬ್ಯೂಟಿಫುಲ್ ಆಗಿದೆ, ಸಖತ್ ಥ್ರಿಲ್ಲಿಂಗ್ ಆಗಿದೆ ರೈಡಿಂಗು. ಬಟ್ ಬೇಜಾರ್ ಅಂದ್ರೆ ಇನ್ನ ಯಾವುದು ಅನಿಮಲ್ಸ್ ಸಿಗದೆ ಇರೋದು. ಬಟ್ ಇನ್ನ ನಾವು ಫಾರೆಸ್ಟ್ ಎಕ್ಸಿಟ್ ಆಗಿಲ್ಲ, ಮುಂದೆ ಸಿಗ್ಬೋದಲ್ಲ, ಸಿಗತ್ತೆ ಯಾವ್ದಾದ್ರು. ಇವತ್ತು ನಾವಂತೂ ಅನಿಮಲ್ಸ್ ನೋಡ್ಕೊಂಡೇ ಹೋಗೋದು ಫಾರೆಸ್ಟ್ ಇಂದ ಹೊರಗಡೆ. ನಿಮ್ಗೆ ಯಾವಾಗಲೂ ಹೇಳಿದ್ನಲ್ಲ ಇಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಇಲ್ಲ ಅಂತ, ಅದೇ ವಾರ್ನಿಂಗ್ ಬೋರ್ಡ್ನ ಎಲ್ಲ ಹಾಕಿದ್ರೆ ನೋಡಿ, ನೋ ಫೋಟೋಗ್ರಫಿ ಅಲೌಡ್ ಇಫ್ ಕ್ಯಾಪ್ಚರ್ಡ್ 1000 ಫೈನ್ ಅಂತ. ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕರ್ವ್ಗಳಿದಾವೆ. ಸೊ ಇಲ್ಲಿ ಆದಷ್ಟು ಬಿಲೋ 40 km/h ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗೋದು ಬೆಟರು. ಈ ರೈಡ್ನ ಎಂಜಾಯ್ ಮಾಡ್ಬೇಕಂದ್ರೆ ಸ್ಲೋ ಆಗೇನೆ ಹೋಗ್ಬೇಕು, ಸ್ಪೀಡಾಗಿ ಹೋದ್ರೆ ಎಂಜಾಯ್ ಮಾಡೋದಕ್ಕೆ ಆಗೋದು ಇಲ್ಲ. ಸೊ ಆದಷ್ಟು ಸ್ಲೋ ಹೋಗೋದು ಬೆಟರು. ಇಲ್ಲಿ ನೋಡ್ತಿದಾರಲ್ಲ ಕಾರ್ನರ್ಸ್ ಎಷ್ಟು ಶಾರ್ಪ್ ಎಡ್ಜಸ್ ಇದೆ ಅಂಡ್ ಎಷ್ಟು ರೋಡ್ ಚಿಕ್ಕದಿದೆ ಅಂತ. ಇಲ್ಲಿ ಯಾವ್ದಾದ್ರು ಆಪೋಸಿಟ್ ವೆಹಿಕಲ್ಸ್ ಬಂದ್ರೆ ಇಫ್ ಇನ್ ಕೇಸ್ ಎಡ್ಜಲ್ ಬಿಟ್ರೆ ಸ್ಕಿಡ್ ಆಗೋದಂತೂ ಗ್ಯಾರಂಟಿ. ಬರೀ ಸ್ಕಿಡ್ ಅಲ್ಲ, ಗಾಡಿ ಅಪ್ಸೈಡ್ ಆದ್ರೂ ಆಗ್ಬೋದು. ಎಂತಕ್ಕೆಂದ್ರೆ ಅಷ್ಟು ಶಾರ್ಪ್ ಎಡ್ಜ್ ಇದೆ ಗುರು. ನೀವೇನಾದ್ರೂ ಇಲ್ಲಿಗೆ ಬೈಕ್ ರೈಡ್ ಬಂದ್ರೆ ಸ್ಲೋ ರೈಡ್ ಮಾಡಿ, ಸೇಫ್ ರೈಡ್ ಮಾಡಿ ಅಂಡ್ ನೇಚರ್ನ ಅಂಡ್ ಬೈಕ್ ರೈಡ್ನ ಎಂಜಾಯ್ ಮಾಡಿ. ವಾವ್, ಈ ಸ್ಪಾಟ್ ಅಂದ್ರೆ ಸಖತ್ ಅಂದ್ರೆ ಸಖತ್ತು ಬ್ಯೂಟಿಫುಲ್ ಆಗಿದೆ ಗುರು. ಫುಲ್ ಆ ಕಡೆ ಈ ಕಡೆ ಮೇಲ್ಗಡೆ ಎಲ್ಲ ಮರಗಳು, ನೇಚರ್ ಕವರ್ ಆಗ್ಬಿಟ್ಟೈತೆ. ಅಂಡ್ ಒಳ್ಳೆ ಆಕ್ಸಿಜನ್ ಜೊತೆ ನೇಚರ್ ಕೂಲ್ ಆಗಿದೆ ಗುರು. ಯಾರೋ ನಿಲ್ಸ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಿದ್ದಾರೆ. ಒಂದು 5 ಸೆಕೆಂಡ್ ನೀವು ಈ ನೇಚರ್ನ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ. ಅರೌಂಡ್ 11 to 12 ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ಟ್ರಾವೆಲ್ ಮಾಡಿದ್ಮೇಲೆ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಒಂದು ಬೆಟ್ಟ, ಆ ಬೆಟ್ಟದ ಫೂಟ್ ಹತ್ರ ಇದೀವಿ ಇವಾಗ. ಅದೇ ಬೆಟ್ಟನ ಹತ್ತುತ್ತಿದ್ದೀವಿ. ಈ ಬೆಟ್ಟದ ಪೀಕ್ ಅಲ್ಲಿ ವ್ಯೂ ಪಾಯಿಂಟ್ಸ್ ನ ಜೊತೆಗೆ ಒಂದು ಬಿಳಿಗಿರಿ ರಂಗಸ್ವಾಮಿಯ ದೇವಸ್ಥಾನ ಇದೆ. ಬಿಳಿಗಿರಿ ಫಾರೆಸ್ಟ್ ನ ಒಳಗಡೆ ಇರೋ ಈ ಬೆಟ್ಟದ ಮೇಲೆ ಲಾರ್ಡ್ ವಿಷ್ಣು ರಂಗಸ್ವಾಮಿಯನ್ನು ಅವತಾರದಲ್ಲಿ ವಾಸವಾಗಿರೋದ್ರಿಂದ ಈ ಬೆಟ್ಟಕ್ಕೆ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಸಾಲ್ಟ್ ಅಂಡ್ ಸ್ವೀಟ್ ಆಗಿ ಬಿಯರ್ ಹಿಲ್ಸ್ ಅಂತ ಕರೀತಾರೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಇದೇ ಜಾಗದಲ್ಲಿ ಆನೆಗಳನ್ನ ನೋಡಿದೆ ಗುರು. ಅರೌಂಡ್ 4 ರಿಂದ 5 ಆನೆಗಳು ನೀರಲ್ಲಿ ಆಟ ಆಡ್ತಿದ್ದೋ. ನಾನು ಲಾಸ್ಟ್ ಟೈಮು ಮೇ ಬಿ ಸಮ್ಮರ್ ಟೈಮಲ್ಲಿ ಬಂದಿದ್ದು, ಸೊ ಸಮ್ಮರ್ ಟೈಮಲ್ಲಿ ಆಗಿದ್ರಿಂದ ನೋಡಿದ್ದೆ. ಬಟ್ ಈ ಸಲ ವಿಂಟರಲ್ಲಿ ಬಂದಿರೋದ್ರಿಂದ ಇಲ್ಲಿ ಆನೆಗಳು ಕಾಣಿಸ್ತಿಲ್ಲ. ಅಲ್ಲಿ ಆ ಕಡೆ ದಡದ ಏನೋ ನಿಂತಿರೋ ಹತ್ರ ಇದೆ, ಮೇ ಬಿ ಆನೆನೇ ಇರಬೇಕದು. ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಇಲ್ಲಿಂದ. ಬ್ರೋ ಅದು ಆನೆನಾ? ನನಗೂ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅದು. ಮೇ ಬಿ ಆನೆಗಳೇ ಇರ್ಬೋದು, ಇಲ್ಲ ಕಾಡೆಮೆಗಳಿರ್ಬೋದು. ಬಟ್ ಇಲ್ಲಿಂದ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಯಾಕಂದ್ರೆ ಫುಲ್ ದೂರ ಇದಾವೆ. ಇವಾಗ ಫಾರೆಸ್ಟ್ ಮಧ್ಯೆ ಇರೋ ಯಾವುದೋ ಒಂದು ವಿಲೇಜ್ಗೆ ರೀಚ್ ಆದ್ವಿ. ಅಂಡ್ ಇಲ್ಲಿ ಫಾರೆಸ್ಟ್ ಮಧ್ಯೆ ಅರೌಂಡ್ 2 to 3 ವಿಲೇಜ್ಗಳಿದಾವೆ. ಇಲ್ಲಿ ನೋಡಿ ನಮ್ಮ ಕಾಡು ಪ್ರಾಣಿಗಳು ನಡ್ಕೊಂಡು ಹೋಗ್ತಿದಾವೆ. ಇವುಗಳ ಪಕ್ಕ ನಿಧಾನಕ್ಕೆ ಹೋಗ್ಬೇಕು ಗುರು. ಯಾವಾಗ ಹೆಂಗ್ ಅಟ್ಯಾಕ್ ಮಾಡ್ತವೆ ಅಂತ ಗೊತ್ತಾಗಲ್ಲ. ಎಲ್ಲ ಗುಂಪಲ್ಲ ಏನೋ ಸ್ಕೆಚ್ ಹಾಕೊಂಡು ಹೋಗ್ತಾವೆ. ಬೆಟಾಲಿಯನ್ ಟೀಮು ಇವಾಗ ವಿಲೇಜ್ ಒಳಗಡೆ ಟ್ರಾವೆಲ್ ಮಾಡ್ತಿದೀವಿ. ಇದೇ ತರ ಇನ್ನ ಮುಂದೆ 2-3 ವಿಲೇಜ್ ಸಿಗ್ತವೆ. ಈ ವಿಲೇಜ್ನ ಸ್ಕೂಲು, ಪ್ರೈಮರಿ ಸ್ಕೂಲ್. ಫಾರೆಸ್ಟ್ ಮಧ್ಯೆ ಗೆಸ್ಟ್ ಹೌಸು. ಮಿಸ್ ಆಗಿ ಫಾರೆಸ್ಟ್ ಒಳಗಡೆ ಸ್ಟಕ್ ಆದ್ರೆ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಇದೆ. ಸೊ ನೀವೇನು ಭಯ ಪಡೋದು ಬೇಕಾಗಲ್ಲ. ಆರಾಮಾಗಿ ಇಲ್ಲಿ ಬಂದು ಪೇ ಮಾಡಿ ಸ್ಟೇ ಮಾಡ್ಬೋದು. ಫ್ರೀ ಅಂತೂ ಕೊಡೋದಾಗೋರು. ಜೊತೆಗೆ ಈ ಫಾರೆಸ್ಟ್ ನಲ್ಲಿ ಬುಡಕಟ್ಟು ಜನಾಂಗಗಳು ಅಂದ್ರೆ ಟ್ರೈಬ್ಸ್ಗಳು ಕೂಡ ವಾಸವಾಗಿದ್ದಾರೆ. ಈ ಫಾರೆಸ್ಟ್ ನಲ್ಲಿ ಸೋಲಿಗ ಟ್ರೈಬ್ಸ್ ಅಂದ್ರೆ ಸೋಲಿಗ ಬುಡಕಟ್ಟು ಜನ ವಾಸವಾಗಿದ್ದಾರೆ. ಅಂಡ್ ಸೋಲಿಗ ಟ್ರೈಬ್ಸ್ ನ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ನೋಡಬಹುದು. ಅದರಲ್ಲಿ ಕರ್ನಾಟಕದಲ್ಲಿ 2011 ಜನಗಣತಿ ಪ್ರಕಾರ ಅರೌಂಡ್ 40,000 ಸೋಲಿಗ ಟ್ರೈಬ್ಸ್ ಇದಾರಂತೆ. ಅದರಲ್ಲಿ ಯಥೇಚ್ಛವಾಗಿ ವಾಸವಾಗಿರೋದು ಈ ಬಿಳಿಗಿರಿ ಫಾರೆಸ್ಟ್ ಅಲ್ಲೇ. ಇಲ್ಲಿ ಬಿಟ್ರೆ ನೆಕ್ಸ್ಟ್ ಮಾದೇಶ್ವರ ಬೆಟ್ಟದಲ್ಲಿ ನೋಡಬಹುದು ಸೋಲಿಗ ಟ್ರೈಬ್ಸ್ ನ. ಈ ಸೋಲಿಗ ಟ್ರೈಬ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಈ ವಿಡಿಯೋ ಸಾಕಾಗಲ್ಲ ಅವರು. ಇದಕ್ಕೆ ಅಂತಾನೆ ಸಪರೇಟ್ ವಿಡಿಯೋ ಮಾಡಬೇಕಾಗತ್ತೆ. ಅಂಡ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅವ್ರನ್ನ ನೋಡ್ಬೇಕಂತ, ಅಂಡ್ ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಇವರು ಎಲ್ಲಿ ವಾಸವಾಗ್ತಾರೆ, ಹೇಗೆ ವಾಸವಾಗ್ತಾರೆ, ಇವರ ಮನೆಗಳು ಹೇಗಿರುತ್ತೆ, ಇವರ ಪರಿಸ್ಥಿತಿ ಹೇಗಿರುತ್ತೆ, ಇವರ ಮುಖ್ಯ ಉದ್ಯೋಗಗಳೇನು, ಎಲ್ಲವನ್ನು ನೋಡ್ಬೇಕಂತಿದ್ರೆ ಮತ್ತೆ ತಿಳ್ಕೊಬೇಕಂತಿದ್ರೆ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಫಾರೆಸ್ಟ್ ಆಫೀಸಿಂದ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲಾನು. ಅವರು ನೋಡೋದಕ್ಕೆ ಯಾವ ಥರ ಇರ್ತಾರೆ, ಎಲ್ಲಿ ವಾಸವಾಗ್ತಾರೆ, ಅವ್ರ ಮನೆಗಳು ಯಾವ ಥರ ಇರುತ್ತೆ, ಅವ್ರು ಏನೇನು ಕೆಲಸ ಮಾಡ್ತಾರೆ ಡೈಲಿ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಇವಾಗ ನಾವು ಆಲ್ಮೋಸ್ಟ್ ಬೆಟ್ಟದ ಮಿಡಲಿಗೆ ರೀಚ್ ಆಗಿದ್ದೀವಿ. ಇನ್ನು ಅರೌಂಡ್ 3 to 4 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಿಮ್ಗೆ ಅವಾಗ ಹೇಳಿದ್ನಲ್ಲ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ ಅಂತ, ಅದೇ ವ್ಯೂ ಪಾಯಿಂಟಿಗೆ ರೀಚ್ ಆಗ್ತೀವಿ. ಅದು ಫಸ್ಟ್ ವ್ಯೂ ಪಾಯಿಂಟು. ಈ ಫಸ್ಟ್ ವ್ಯೂ ಪಾಯಿಂಟಲ್ಲಿ ಅರ್ಧ ಬಿಳಿಗಿರಿ ಫಾರೆಸ್ಟ್ನ ನೋಡ್ಬೋದು. ಇನ್ನು ಮೇಲಕ್ಕೆ ಹೋದರೆ ಫೈನಲ್ ಪಿಕ್ಕಲ್ಲಿ ಬಿಳಿಗಿರಿ ರಂಗಸ್ವಾಮಿಯ ದೇವಸ್ಥಾನ ಇದೆ. ಮತ್ತು ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಿಂದ ಇನ್ನೂ ಮಿಕ್ಕಿದ ಅರ್ಧ ಬಿಳಿಗಿರಿ ಫಾರೆಸ್ಟ್ನ ನೋಡ್ಬೋದು. ನಮ್ಮ ಚಾರ್ಲಿ ಅಡ್ಡ ಬರ್ತಿದ್ದಾನೆ. ಹಾಯ್ ಚಾರ್ಲಿ, ಬರ್ತೀಯ ನಮ್ಮ ಹುಡುಗಿಯ ಕರ್ಕೊಂಡು ಹೋಗ್ತೀನಿ. ಕ್ಯೂಟ್ ಆಗಿದೆ ಡಾಗು, ಬಟ್ ಯಾರೋ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ.
ನಾನು ರಿಟರ್ನ್ ಹೋಗ್ಬೇಕಿದ್ರೆ ಸಿಕ್ಕಿದ್ರೆ ಎತ್ತಾಕೊಂಡು ಹೋಗ್ಬಿಡ್ತಿದೆ. ಇಷ್ಟು ದೂರ ಬಂದರೂ ಇನ್ನೂ ಯಾವುದೋ ವೈಲ್ಡ್ ಅನಿಮಲ್ಸ್ ಕಾಣಿಸ್ತಿಲ್ಲ. ಸೊ ಇಲ್ಲಿರೋ ಲೋಕಲಿಸ್ಟ್ನ ಕೇಳಬೇಕು ಇವಾಗ. ಇಲ್ಲಿ ನಿಲ್ಲಿಸ್ಬಿಟ್ಟು ಯಾವುದಾದ್ರೂ ರೋಡ್ ಇದ್ರೆ ಸಜೆಸ್ಟ್ ಮಾಡಿ ಅನಿಮಲ್ಸ್ ಇರೋದಂತ. ಬನ್ನಿ ಕೇಳ್ಕೊಂಡು ಹೋಗೋಣ. ಯಾರೋ ಈ ಹುಡುಗರು ನನ್ನ ಹೇಳಿ ಅಂತ ನೋಡ್ತಿದ್ದಾರೆ ಇವರು. ಇಲ್ಲಿ ಲೋಕಲಿಸ್ಟ್ ಹತ್ರ ಸಜೆಷನ್ ತಗೊಂಡೆ. ಅವರು ಒಂದು ರೋಡ್ನ ಸಜೆಸ್ಟ್ ಮಾಡಿದ್ರು. ಆ ರೋಡಲ್ಲಿ ಹೋಗಿ ಆ ರೋಡಲ್ಲಿ ಕಾಮನ್ ಆಗಿ ವೈಲ್ಡ್ ಅನಿಮಲ್ಸ್ನ ನೋಡ್ಬೋದು ಅಂತ ಸಜೆಸ್ಟ್ ಮಾಡಿದ್ರು. ಆ ರೋಡ್ನಲ್ಲಿ ಅರೌಂಡ್ 18 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಂತೆ. ಸೊ ಅದಕ್ಕೆ ಸಪ್ರೇಟ್ ವೀಡಿಯೋನೇ ಮಾಡಬೇಕಾಗತ್ತೆ. ಸೊ ಇದನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತೋರಿಸ್ಕೊಡ್ತೀನಿ. ಇವಾಗ ಈ ಬೆಟ್ಟದಲ್ಲಿರೋ ಪೀಕ್ನ ನೋಡಿ ಎಂಜಾಯ್ ಮಾಡಿ. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಇಲ್ಲಿರೋ ವೈಲ್ಡ್ ಅನಿಮಲ್ಸ್ನ ನೋಡಿದ್ರೆ ಈ ಫಾರೆಸ್ಟಿಂದ ಹೊರಗಡೆ ಹೋಗಲ್ಲ ಅಂತ. ಸೊ ಆದಷ್ಟು ಎಫರ್ಟ್ ಆಗ್ತಿದ್ದೀನಿ ಇಲ್ಲಿರೋ ವೈಲ್ಡ್ ಅನಿಮಲ್ಸ್ನ ನೋಡ್ಬೇಕಂತ. ಏನೇ ಆಗಲಿ ಅಟ್ಲೀಸ್ಟ್ ಒಂದು ವೈಲ್ಡ್ ಅನಿಮಲ್ ಆದ್ರೂ ನೋಡ್ಕೊಂಡು ಹೋಗ್ತೀನಿ. ಗುರುವೇ, ನಾನು ನಿಮಗೋಸ್ಕರ ಒಂದು ರಿಸ್ಕ್ನ ತಗೊಂಡು ಈ ಜಾಗದ ಬಗ್ಗೆ ತಿಳಿಸ್ಕೊಡ್ಬೇಕು ಮತ್ತು ನಿಮಗೆ ತೋರಿಸ್ಬೇಕಂತ ಎಫರ್ಟ್ ಹಾಕಿ ವಿಡಿಯೋನ ಮಾಡ್ತಿದ್ದೀನಿ. ಸೊ ನೀವಿನ್ನ ನನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇವಾಗ ಇನ್ನೊಂದು ವಿಲೇಜ್ ಮಧ್ಯೆ ಟ್ರಾವೆಲ್ ಮಾಡ್ತಿದ್ದೀವಿ. ಇನ್ನೂ ಒಂದು ವಿಲೇಜ್ ಸಿಗುತ್ತೆ ಮುಂದೆ. ಇನ್ನೂ ಅರೌಂಡ್ 2 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಮ್ಮ ಫಸ್ಟ್ ವ್ಯೂ ಪಾಯಿಂಟಿಗೆ ರೀಚ್ ಆಗ್ತೀವಿ. ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಗುರು. ನಿಮ್ಗೆ ಹೇಳಿನಲ್ಲ ಇನ್ನೊಂದು ವಿಲೇಜ್ ಸಿಗತ್ತೆ ಅಂತ, ಇದೇನೇ ಆ ವಿಲೇಜು. ಗುರುವೇ, ಫೈನಲಿ ಪೀಕ್ ಹತ್ರ ರೀಚ್ ಆದ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ನ ತಗೊಂಡು ಒಳಗಡೆ ಹೋಗಬೇಕು. ಬನ್ನಿ ಟಿಕೆಟ್ನ ತಗೊಂಡು ಒಳಗಡೆ ಹೋಗೋಣ. ಇಲ್ಲಿ 10 ರೂಪೀಸ್ನ ಕೊಟ್ಬಿಟ್ಟು ಎಂಟ್ರಿ ಟಿಕೆಟ್ನ ತಗೊಂಡ್ವಿ. 2 ವೀಲರ್ಸ್ಗೆ 10 ರೂಪೀಸ್ ಅಷ್ಟೇ. 4 ವೀಲರ್ಸ್ಗೆ ಅರೌಂಡ್ 20 to 30 ರೂಪೀಸ್ ಇರ್ಬೋದು. ಅವರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ, ಯಾಕೆಂದರೆ ಕ್ರೌಡ್ ಇತ್ತು, ಮುಂದೆ ಕಳಿಸ್ಬಿಟ್ರು. ಬಟ್ ಮ್ಯಾಕ್ಸಿಮಮ್ ಅಂದರೆ 4 ವೀಲರ್ಗೆ 30 ರೂಪೀಸ್ ಅಷ್ಟೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಇಲ್ಲಿ ರೈಟ್ನ ತಗೊಂಡ್ರೆ ಅರೌಂಡ್ 150 to 200 ಸ್ಟೆಪ್ನ ಹತ್ಕೊಂಡು ಪೀಕಿಗೆ ಹೋಗಬೇಕಾಗತ್ತೆ. ಬಟ್ ಲೆಫ್ಟ್ನ ತಗೊಂಡ್ರೆ ಬೈಕಲ್ಲೇ ಪೀಕಿಗೆ ಹೋಗ್ಬೋದು. ಈ ದಾರಿನ ನೋಡ್ಕೊಳ್ಳಿ, ನೀವು ಬಂದಾಗ ಕನ್ಫ್ಯೂಷನ್ ಆಗಬೇಡಿ. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಸ್ಟೆಪ್ನ ಹತ್ಕೊಂಡ್ರೆ ಫೈನಲ್ ಪೀಕಿಗೆ ಮಾತ್ರ ಹೋಗ್ಬೋದು. ನಾನು ಹೇಳಿದ್ನಲ್ಲ ಫಸ್ಟು ವ್ಯೂ ಪಾಯಿಂಟು, ಆ ವ್ಯೂ ಪಾಯಿಂಟ್ನ ನೋಡಬೇಕಂದ್ರೆ ಮತ್ತೆ ಪೀಕಿಂದ ಕೆಳಗೆ ನಡ್ಕೊಬರ್ಬೇಕಾಗತ್ತೆ. ಈ ರೋಡಿಂದ ಹೋದರೆ ಫಸ್ಟು ಆ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟು ಪೀಕಿಗೆ ಹೋಗಿ ಪೀಕಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ನಂತರ ಪೀಕಲ್ಲಿರೋ ವ್ಯೂ ಪಾಯಿಂಟ್ನ ವಿಸಿಟ್ ಮಾಡ್ಬೋದು. ಸೊ ಈ ರೂಟಲ್ಲಿ ಹೋಗೋದು ಬೆಟರ್ ಇರುತ್ತೆ ನನ್ನ ಪ್ರಕಾರ. ಆ್ಯಂಡ್ ಈ ರೋಡಲ್ಲಿ ಸ್ಲೋಪುಡ್ ರೋಡ್ಸ್ ಮತ್ತು ಪಿನ್ವುಡ್ ಕರುಗಳಿರುತ್ತೆ. ಸೊ ಇದು ರೈಡರ್ಸಿಗೆ ಒಂದು ಹ್ಯಾಡೆಡ್ ಥ್ರಿಲ್ಲಿಂಗ್ನ ಕೊಡುತ್ತೆ. ಇವಾಗ ವ್ಯೂ ಪಾಯಿಂಟ್ನ ಮುಂದೆನೇ ಇದ್ದೀವಿ ಗುರು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಇಲ್ಲಿಂದನೇ ಅಂತ. ಇವಾಗ ಅಲ್ಲಿ ಬೈಕ್ನ ಪಾರ್ಕ್ ಮಾಡ್ಬಿಟ್ಟು ನೋಡೋಣ ಬನ್ನಿ ಹೆಂಗಿದೆ ವ್ಯೂ ಅಂತ. ನಾನು ಅಷ್ಟರಿಂದ ವೆಯ್ಟ್ ಮಾಡ್ತೀನಿ ವ್ಯೂನ ನೋಡ್ಬೇಕಂತ. ಅಲ್ಟಿಮೇಟ್ ವ್ಯೂ ಗುರು. ಕಣ್ಣಿಗೆ ಕಾಣೋ ತನಕ ಬರೀ ಬೆಟ್ಟಗಳೇ ಕಾಣಿಸ್ತಿದ್ದಾವೆ. ನಾನು ಅವಾಗಲೇ ಹೇಳಿದ್ನಲ್ಲ, ಸೇಮ್ ಅದೇ ಥರ ವ್ಯೂ ಇದೆ ಇಲ್ಲಿ. ಫುಲ್ಲು ಸೈಕಾಗೈತೆ. ಅಲ್ಲಿಂದ ನೋಡಿ ಫುಲ್ ಬಿಳಿಗಿರಿ ಫಾರೆಸ್ಟ್ ಅಲ್ಲಿಂದ ಕಾಣಿಸುತ್ತೆ. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಸ್ವಲ್ಪ ಫಾಗ್ ಐತೆ, ಫುಲ್ ಕಾಣಿಸ್ತಿಲ್ಲ. ಮಾಡ್ತೀರಾ? ನೋಡಿದ್ರಲ್ಲ ವ್ಯೂ ಪಾಯಿಂಟ್ನ. ನಾನಂತೂ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ದೀನಿ ಈ ವ್ಯೂ ಪಾಯಿಂಟಲ್ಲಿ. ನೀವು ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ 1 ಕಿಲೋಮೀಟ್ರ್ ಮೇಲಕ್ಕೆ ಹೋದರೆ ಫೈನಲ್ ಪಿಕ್ಕಿಗೆ ಹೋಗ್ತೀವಿ. ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ ನನಗೂ. ಬನ್ನಿ ಏನೇನೈತೆ ಹೇಗೈತೆ ಎಲ್ಲ ನೋಡೋಣ. ಈ ಕರ್ವಂತೂ ಫುಲ್ ಸೈಕಾಗೈತೆ ಗುರು. ಫುಲ್ಲು ಓವರ್ ಸ್ಲೋಪ್ ಐತೆ, ಕೇರ್ಫುಲ್ಲಾಗಿ ಹತ್ತಿಸ್ಬೇಕು. ಈ ಕರ್ವನ್ನ ಹತ್ತಿಸಿದ ತಕ್ಷಣವೇ ಇನ್ನೊಂದು ಕರ್ವ್ ಬರುತ್ತೆ. ಸೊ ಇದೆರಡು ಕರ್ವ್ಗಳು ಫುಲ್ ಸೈಕಾಗಿರುತ್ತೆ ಗುರು. ಮತ್ತು ಫುಲ್ ಸ್ಲೋಪಿನೂ ಇರುತ್ತೆ. ಆ್ಯಂಡ್ ಅರ್ಧ ಫಾರೆಸ್ಟ್ನ ಫಸ್ಟು ವ್ಯೂ ಪಾಯಿಂಟಲ್ಲಿ ನೋಡಿದ್ರಿ. ಇವಾಗ ಇದನ್ನ ಅರ್ಧ ಫಾರೆಸ್ಟ್ನ ನೋಡಬೇಕಂದ್ರೆ ಸೆಕೆಂಡ್ ವ್ಯೂ ಪಾಯಿಂಟಿಗೆ ಹೋಗಬೇಕು. ಇವಾಗ ಅದೇ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೀವಿ. ಆ ವ್ಯೂ ಪಾಯಿಂಟಲ್ಲೂ ಅಷ್ಟೇ ನಿಮ್ಮ ಕಣ್ಣಿಗೆ ಕಾಣೋ ತನಕನೂ ಬರೀ ಬೆಟ್ಟಗಳೇ ಕಾಣಿಸ್ತವೆ ಆ್ಯಂಡ್ ಬರೀ ಫಾರೆಸ್ಟೇ ಕಾಣಿಸುತ್ತೆ. ಅದು ಕೂಡ ಫುಲ್ ಸೈಕಾಗಿರುತ್ತೆ ನೋಡೋದಕ್ಕೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕೂಡ ಇರುತ್ತೆ. ಇವಾಗ ಪಾರ್ಕಿಂಗ್ ಸ್ಲಾಟ್ ಹತ್ರ ಬಂದ್ವಿ. ಇಲ್ಲಿ ಬೈಕ್ನ ಪಾರ್ಕ್ ಮಾಡಿ ಇಲ್ಲಿಂದ ಅರೌಂಡ್ 500 ಮೀಟರ್ ನಡ್ಕೊಂಡು ಹೋಗಬೇಕಾಗತ್ತೆ ಪೀಕ್ಗೆ ಹೋಗೋಕ್ಕೆ. ನನ್ನ ಗಾಡಿಗಂತೂ ಒಂದು ಒಳ್ಳೆ ವ್ಯೂ ಇರೋ ಪಾರ್ಕಿಂಗ್ ಸಿಕ್ಕಿದೆ ಗುರು. ನೋಡ್ಕೊಂಡು ನಿಂತ್ಕೊಂತ ನಿಲ್ಸ್ತಿದ್ದೀನಿ. ಒಂದು ಈ ಕಡೆಯಿಂದ ಮೆಟ್ಲು ಹತ್ಕೊಂಡು ಹೋಗ್ಬೋದು, ಇಲ್ಲ ಈ ಕಡೆಯಿಂದನೂ ಹೋಗ್ಬೋದು. ಈಗ ನಡ್ಕೊಂಡು ಹೋಗ್ಬೇಕಿಲ್ಲಿ. ಯಾವುದೇ ಎಂಟ್ರಿ ಫೀಸ್ ಇರಲ್ಲ ಇಲ್ಲಿ.
ಇಲ್ಲಿಂದ ಹತ್ಕೊಂಡು ಹೋದ್ರೆ ಡೈರೆಕ್ಟ್ ಪೀಕ್ ಪಾಯಿಂಟಿಗೆ ರೀಚ್ ಆಯ್ತೀವಿ. ಎಲ್ಲಿ ಕುಮಾರ ಪರ್ವತನ ಇನ್ನೂ ಸ್ಲೋಪ್ ಇರುತ್ತೆ ಕೆಲವು ಕಡೆ. ಸ್ಟಾರ್ಟ್ ಮಾಡಿ ಇವಾಗಿಂದಾನೆ. ಇಲ್ಲಿಂದ ನಡ್ಕೊಂಡವ್ರೆ ಡೈರೆಕ್ಟ್ ಪೀಕ್ ಪಾಯಿಂಟಿಗೆ ರೀಚ್ ಆಯ್ತೀವಿ. ಮತ್ತೆ ದೇವಸ್ಥಾನದ ಮುಂದೆ ರೀಚ್ ಆಗ್ತೀವಿ. ಅಲ್ಲಿಂದ ಒಂದ್ ರೌಂಡ್ ಬಳಸ್ಕೊಂಡು ಹೋದ್ರೆ ಪೀಕ್ ಪಾಯಿಂಟ್ ಹತ್ರ ಹೋಗ್ತೀವಿ. ಏನು ಅಲ್ಲೇ ಅಲ್ವಾ ಮೆಟ್ಲು ಬರೋದು? ನೋಟಿಸ್ಬಿಡಿದ್ರೆ ಎಲ್ಲ. ಇದೇನೆ ನೋಡಿ ಪೀಕಲ್ ಲೊಕೇಟ್ ಆಗಿರೋ ಲಾರ್ಡ್ ವಿಷ್ಣು ಬಿಳಿಗಿರಿ ರಂಗಸ್ವಾಮಿಯ ದೇವಸ್ಥಾನ. ಇವಾಗ ನಾವು ಈ ದೇವಸ್ಥಾನದೊಳಗಡೆ ಹೋಗ್ತಿಲ್ಲ. ಎಂತಕ್ಕೆ ಅಂದ್ರೆ ಬೆಳಿಗ್ಗೆಯಿಂದ ಫಾರೆಸ್ಟ್ ಒಳಗಡೆ ಸುತ್ತಿ ಫ್ರೆಶ್ನೆಸ್ ಅಲ್ಲಿ ಹೋಗ್ಬಿಟ್ಟೈತೆ. ಸೊ ಈ ದೇವಸ್ಥಾನದೊಳಗಡೆ ಹೋಗ್ತಿಲ್ಲ. ಇವಾಗ ನಾವು ಜಸ್ಟ್ ಪೀಕ್ ನ ನೋಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಹೇಳಿದ್ನಲ್ಲ ಅವಾಗಲೇ ಒಂದು ಫಾರೆಸ್ಟ್ ಆ ರೋಡಿಗೆ ಹೋಗ್ತೀವಿ ಅನಿಮಲ್ಸ್ ನ ನೋಡ್ಬೇಕಂತ. ಕಾಡಂದಿಗರು ಎಷ್ಟು ಮೀಟರ್ ಇರಬೇಡ ಇದಕ್ಕೆ. ಪಬ್ಲಿಕ್ ಅಲ್ಲಿ ಎಷ್ಟು ಆರಾಮಾಗಿ ಓಡ್ತೈತೆ ನೋಡಿ. ನೋಡ್ಬೇಕಾ ಫೈನಲ್ ವ್ಯೂನ? ರೀಚ್ ಆದ್ವಿ. ಅಲ್ಲಿ ಆ ಕಡೆ ಸೈಡ್ನ ಬೆಟ್ಟಗಳನ್ನ ನೋಡಿದ್ರಿ. ಇವಾಗ ಬಂದು ಈ ಕಡೆ ಸೈಡ್ನ ಬೆಟ್ಟಗಳನ್ನ ತೋರಿಸ್ತೀನಿ. ಇಲ್ಲಿಂದ ನೋಡಿ ರಿಮೈನಿಂಗ್ ಅರ್ಧ ಏನಿದೆ ಬೆಳಗಿರಿ ಫಾರೆಸ್ಟ್ ಎಲ್ಲ ಕಾಣಿಸುತ್ತೆ. ಅಂಡ್ ಇಲ್ಲಿಂದ ಕಣ್ಣಿಗೆ ಕಾಣಿಸೋ ತನಕನೂ ಬರೀ ಬೆಟ್ಟಗಳೇ ಕಾಣಿಸ್ತವೆ. ಅಂಡ್ ಇಲ್ಲಿಂದ ವೆಸ್ಟರ್ನ್ ಘಾಟ್ ಕೂಡ ಕಾಣಿಸುತ್ತೆ ನೋಡಿ ಅಲ್ಲಿ. ಇಷ್ಟೊತ್ತು ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ಬೆಳಗಿರಿ ಫಾರೆಸ್ಟ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್. ಈ ತರ ರೋಡಲ್ಲಿ ನಡ್ಕೊಂಡು ಹೋದ್ರೆ ಒಂಥರ ಸೈಕ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಮಜಾ, ಫುಲ್ ಜಾಲಿ.